ನೋಡಿ, ನೈಋತ್ಯ ಮುಂಗಾರು ಮಳೆ ಕೊರತೆ ಶೇಕಡ 19ಕ್ಕೆ ಏರಿಕೆ ಆಗಿದೆ. ಎಲ್ನಿನೋ ಪರಿಣಾಮದಿಂದ ಇಷ್ಟೆಲ್ಲ ಎಡವಟ್ಟುಗಳಾಗ್ತಾ ಇರೋದು. ದೇಶದಲ್ಲಿ ಒಂದು ವಾರ ಮಳೆ ಕ್ಷೀಣವಾಗುತ್ತೆ. ಬಹಳಷ್ಟು ಏನೋ ಒಂದು ರೀತಿಯಾದಂಥ ನಂಬಿಕೆ, ವಿಶ್ವಾಸ ಚಿಗುರೊಡೆದಿತ್ತು, ಮೊಳೆಯೊಡೆದಿತ್ತು. ಆದರೆ ಅದಕ್ಕೆ ಬೆಂಕಿ ಬಿದ್ದಂಗೆ ಆಗಿದೆ. ನೋಡೋಣ ಏನೇನಾಗ್ತಾ ಇದೆ ಅಂತ. ನೋಡಿ, ದೇಶದ ವಾಯುವ್ಯ, ಮಧ್ಯ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಮುಂದಿನ 6ರಿಂದ 7 ದಿನಗಳವರೆಗೆ ಕಡಿಮೆ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ನಿನ್ನೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಈ ಋತುವಿನ ನೈಋತ್ಯ ಮುಂಗಾರು ಮಳೆಯ ಒಟ್ಟಾರೆ ಕೊರತೆ ಶೇಕಡ 19ಕ್ಕೆ ಏರಿಕೆಯಾಗಿದೆ. ಕಳೆದ 4 ದಿನಗಳಿಂದ ಮಳೆಯ ಪ್ರಮಾಣದಲ್ಲಿ ತೀವ್ರ ಕುಸಿತ ಕಂಡುಬಂದಿದ್ದು, ದೇಶದಲ್ಲಿ ನಿನ್ನೆ 66ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಭಾನುವಾರ 75ರಷ್ಟು ಕೊರತೆಯಾಗಿತ್ತು. 9 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೋಮವಾರ ಶೂನ್ಯ ಮಳೆ ದಾಖಲಾಗಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಒಡಿಶಾ ರಾಜ್ಯಗಳಲ್ಲಿ ತಲಾ ಶೇಕಡ 99ರಷ್ಟು ಮಳೆ ಕೊರತೆಯಾಗಲಿದೆ. ಜೊತೆಗೆ ಒಂದು ದಿನದ ಮುಂಚೆ 7 ರಾಜ್ಯಗಳಲ್ಲಿ ಶೂನ್ಯ ಮಳೆ ದಾಖಲಾಗಿದ್ದರೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಶೇಕಡ 98ರಷ್ಟು ಮಳೆ ಕೊರತೆ ಉಂಟಾಗಿತ್ತು. ಕರ್ನಾಟಕದಲ್ಲಿ ಜುಲೈ 11ರಂದು ಶೇಕಡ 81ರಷ್ಟಿದ್ರೆ 12ರಂದು ಶೇಕಡ 90ರಷ್ಟು ಮಳೆ ಕೊರತೆ ದಾಖಲಾಗಿರೋದು. ನೋಡಿ, ಎಲ್ಲ ಒಂದು ಕಡೆ ಬಿದ್ದಂಥ ಮಳೆಗೆ ಬರಗಾಲ ಆವರಿಸ್ಬಿಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಈ ಬಾರಿ ಬರಗಾಲ ಆವರಿಸಲ್ಲ. ಸಮೃದ್ಧಿಯಾದಂತಹ ಜೀವನವನ್ನು ನಡೆಸ್ಬೋದು. ಎಲ್ಲ ಅಣೆಕಟ್ಟೆಗಳು, ಕೆರೆಕಟ್ಟೆಗಳು ತುಂಬುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಎಲ್ಲರಲ್ಲೂ ಮೂಡಿದ ನಿಜ. ರೈತರಿಗೆ ಮಂದಹಾಸ ವ್ಯಕ್ತಪಡಿಸಿದ್ದು ನಿಜ. ಆದರೆ ಮತ್ತೆ ಆ ಖುಷಿ, ಆ ನಂಬಿಕೆ, ಆ ವಿಶ್ವಾಸ ಜಾಸ್ತಿ ದಿನ ಉಳಿಯೋದಕ್ಕಾಗ್ತಾ ಇಲ್ಲ. ಬರಗಾಲ ಆವರಿಸಿದ್ರೂ ಆಶ್ಚರ್ಯ ಇಲ್ಲ, ಹಾಗಾಗಿದೆ. ಪೆಸಿಫಿಕ್ ಮಹಾಸಾಗರದ ತಾಪಮಾನ ಏರಿಕೆ ಕಂಡಿದೆ. ಈ ವರ್ಷ ಸೂಪರ್ ಎಲ್ನಿನೋ ಸಂಭವಿಸುವ ಆತಂಕ ಕೂಡ ಎದುರಾಗಿದೆ. ನೋಡಿ, ಮುಂದಿನ 7ರಿಂದ 10 ದಿನಗಳವರೆಗೆ ಈಶಾನ್ಯ ಮತ್ತು ಹಿಮಾಲಯದ ತಪ್ಪಲು ಪ್ರದೇಶಗಳನ್ನು ಹೊರತುಪಡಿಸಿದ್ರೆ ಅಲ್ಲಿ ಮಳೆಯಾಗುತ್ತೆ. ಅಲ್ಲಿ ಬಿಟ್ಟರೆ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ಮಳೆ ಆಗುವ ಮುನ್ಸೂಚನೆ ಕಂಪ್ಲೀಟ್ ಆಗಿಲ್ಲ. ಇನ್ನು ಮುಂಗಾರು ಯಾವಾಗ ಚುರುಕುಗೊಳ್ಳುತ್ತೆ ಅನ್ನೋದು ತಿಳಿದಿಲ್ಲ ಅಂತ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಎಂ ರಾಜೀವನ್ ತಿಳಿಸಿದ್ದಾರೆ. ಜೊತೆಗೆ ಮಳೆ ಕೊರತೆಯಾಗೋದಕ್ಕೆ ಮೂಲ ಕಾರಣ ಎಲ್ನಿನೋ. ಪೆಸಿಫಿಕ್ ಮಹಾಸಾಗರದ ತಾಪಮಾನ ಏರಿಕೆಯಾಗಿದ್ದು ಪ್ರಪಂಚದಾದ್ಯಂತ ಹವಾಮಾನ ವ್ಯವಸ್ಥೆಗಳ ಮೇಲೆ ತೀವ್ರ ಹಾನಿ ಉಂಟು ಮಾಡುತ್ತೆ. ನಾವೆಲ್ಲ ಗಮನಿಸೋದಾದರೆ ಇತ್ತೀಚೆಗೆ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಮಳೆ ಆಗಲ್ಲ, ಬೇಸಿಗೆಗಾಲದಲ್ಲಿ ಮಳೆ ಆಗಿರೋದನ್ನು ನೋಡಿದ್ವಿ, ಈ ಚಳಿಗಾಲದಲ್ಲಿ ಮಳೆ ಆಗಿರೋದನ್ನು ನೋಡಿದ್ವಿ. ಇವಾಗ ಚಳಿಗಾಲದ ಥರ ಫೀಲ್ ಆಗ್ತಾ ಇದೆ. ಹಾಗೆ ಹವಾಮಾನ ವೈಪರೀತ್ಯ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಆಗ್ತಾ ಇದೆ. ಹಿಂದೆ ಕಾಲ ಇತ್ತು, ಮಳೆಗಾಲದಲ್ಲಿ ಮಳೆನೇ ಬರ್ತಾಯಿತ್ತು, ಚಳಿಗಾಲದಲ್ಲಿ ಚಳಿನೇ ಆಗ್ತಾಯಿತ್ತು, ಬೇಸಿಗೆ ಬಗ್ಗೆ ಕೇಳಂಗಿರಲಿಲ್ಲ. ಈಗ ಹಾಗಿಲ್ಲ ಪರಿಸ್ಥಿತಿ. ಯಾವಾಗ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಲ್ಲೇ ಒಂದಿನಕ್ಕೆ 2-3 ಥರದ ತಾಪಮಾನಗಳು, 2-3 ಥರದ ಹವಾಮಾನಗಳು ಸೃಷ್ಟಿಯಾಗಿದ್ದನ್ನು ಈ ವರ್ಷ ನಾವು ತುಂಬಾ ಸ್ಪಷ್ಟವಾಗಿ ನೋಡಿದ್ವಿ ಅಲ್ವಾ. ಹಾಗಾಗಿ ಇದ್ರ ಬಗ್ಗೆ ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಹವಾಮಾನ ಇಲಾಖೆಗಳಾಗಿರ್ಬೋದು, ಅವುಗಳಿಗೆ ಕನ್ಫ್ಯೂಷನ್ ಆಗುವಷ್ಟರ ಮಟ್ಟಿಗೆ ಕಾಲ ಬದಲಾಗ್ಬಿಟ್ಟಿದೆ. ಇನ್ನು ಮಳೆ ಕೊರತೆ ಆಗೋದಕ್ಕೆ ಮೂಲ ಕಾರಣ ಈ ಎಲ್ನಿನೋ. ಪೆಸಿಫಿಕ್ ಮಹಾಸಾಗರದ ತಾಪಮಾನ ಏರಿಕೆಯಾಗಿದ್ದು ಪ್ರಪಂಚದಾದ್ಯಂತ ಹವಾಮಾನ ವ್ಯವಸ್ಥೆಗಳ ಮೇಲೆ ತೀವ್ರ ಹಾನಿ ಉಂಟು ಮಾಡ್ತಾ ಇದೆ. ಈ ವರ್ಷ ಸೂಪರ್ ಎಲ್ನಿನೋ ಸಂಭವಿಸಬಹುದು ಅಂತ ವಿಜ್ಞಾನಿಗಳ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೈಋತ್ಯ ಮುಂಗಾರು ಸದ್ಯ ತಾತ್ಕಾಲಿಕ ವಿರಾಮ ಪಡೆದುಕೊಂಡಿರುವಂಥ ಸ್ಥಿತಿಯಲ್ಲಿದೆ. ಮುಂಗಾರು ಮಳೆ ಮತ್ತೆ ಚುರುಕಾಗುವ ಸಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇನ್ನೊಂದು ವಾರ ನಾವು ವೆಯ್ಟ್ ಮಾಡಬೇಕು. ಆ ನಂತರದಲ್ಲಿ ಗೊತ್ತಾಗುತ್ತೆ ಮಳೆ ಆಗುತ್ತಾ ಆಗಲ್ವಾ ಅಂತ. ಜೂನಲ್ಲಂತೂ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಮಳೆಗಾಲ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತು ಅಂತ ನೋಡಿದ್ವಿ. ಅದಾದಮೇಲೆ ಮಂತ್ ಎಂಡಲ್ಲಿ ಓಕೆ ಪರವಾಗಿಲ್ಲ ಅನ್ನುವಂತಿತ್ತು. ಈ ಮಂತ್ ಸ್ಟಾರ್ಟಿಂಗಲ್ಲಿ ಏನೋ ದೊಡ್ಡ ಮಟ್ಟದ ಮಳೆ ಆಗಿಬಿಡುತ್ತೆ, ಎಲ್ಲೆಲ್ಲಿ ಫ್ಲಡ್ ಆಗಿಬಿಡುತ್ತೋ ಅನ್ನೋಷ್ಟರ ಮಟ್ಟಿಗೆ ಕಾಣಿಸ್ಕೊಂಡ್ರು ಕೂಡ ಕ್ಷೀಣವಾಗಿಬಿಡ್ತು ಇಮಿಡಿಯೇಟ್ ಆಗಿ. ಸೊ ಇನ್ನೇನು ಕೆರೆ ಕಟ್ಟೆಗಳು ತುಂಬ್ತಾ ಇತ್ತು, ಒಂದಷ್ಟು ಏರಿಕೆ ಮಟ್ಟಗಳು ಕಾಣಿಸ್ತಾ ಇತ್ತು. ಒಳಹರಿವು ಹೆಚ್ಚಾಗಿದ್ದರಿಂದ ಹೊರಹರಿವು ಬಿಡುವಂಥ ನಿರ್ಧಾರಕ್ಕೆ ಆಯಾ ಜಿಲ್ಲೆಗಳಲ್ಲಿ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವ ಗ್ಯಾಪಲ್ಲೇ ಮಳೆ ದಿಢೀರಂತ ನಿಂತು ಹೋಗ್ಬಿಟ್ಟಿದೆ. ಸೊ ನೋಡಬೇಕು ಏನಾಗುತ್ತೆ, ಮಳೆ ಬರುತ್ತಾ ಬರಲ್ವಾ. ಇನ್ನೊಂದು ವಾರ ವೆಯ್ಟ್ ಮಾಡಿದ್ರೆ ಒಂದಷ್ಟು ಸ್ಪಷ್ಟ ಸಂದೇಶಗಳು ಸಿಗಬಹುದು. ಇದು ದೇಶದಲ್ಲಿ ಒಂದು ವಾರ ಮಳೆ ಕ್ಷೀಣವಾಗುತ್ತೆ ಎನ್ನುವಂಥ ಸುದ್ದಿ ಆದರೆ